ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ವೀಣಾ ಆತ್ಮರಾಮ್. ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ನಿಜ ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ತ್ರಯೋದಶಿ, ರೋಹಿಣಿ ನಕ್ಷತ್ರ, ದಿನಾಂಕ 12/7/2026 ಭಾನುವಾರ. ಮುಖ್ಯಾಂಶಗಳು. ತಾಲೂಕು ಕಚೇರಿ ಸಮೀಪದ ತಡೆಗೋಡೆಯಲ್ಲಿ ಬಿರುಕು, ಸ್ಥಳಕ್ಕೆ ಸುಧಾಕರ ಶೆಟ್ಟಿ ಭೇಟಿ. ಸುದ್ದಿಯ ವಿವರ. ಭ್ರಷ್ಟಾಚಾರ, ಕಳಪೆ ಕಾಮಗಾರಿ, ಲಂಚದ ಮತ್ತೊಂದು ಮುಖವೇ ಒಡೆದು ನಿಂತಿರುವ ತಡೆಗೋಡೆಯಾಗಿದೆ ಎಂದು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಸುಧಾಕರ ಶೆಟ್ಟಿ ಆರೋಪಿಸಿದರು. ಪಟ್ಟಣದ ಗೋರಿಗುಡ್ಡದ ಬಳಿ ನಿರ್ಮಿಸಿರುವ ತಡೆಗೋಡೆ ಒಡೆದಿರುವುದನ್ನು ಶನಿವಾರ ವೀಕ್ಷಿಸಿ ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರಾಟ ಸ್ವರೂಪ ಇದರಲ್ಲಿ ಪ್ರಕಟವಾಗಿದೆ. ತಡೆಗೋಡೆ ನಿರ್ಮಿಸಿದ ಇಂಜಿನಿಯರ್, ಗುತ್ತಿಗೆದಾರರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಸರ್ಕಾರಕ್ಕೆ ಖರ್ಚಾಗಿರುವ ಹಣವನ್ನು ಮರುಪಾವತಿ ಮಾಡಬೇಕು. ಕಾಮಗಾರಿ ಕಳಪೆಯಾಗಿದ್ದರೂ ಅದನ್ನೇ ಶಾಸಕರು ಸಮರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ. ತಡೆಗೋಡೆ ಕುಸಿತವಾದರೆ ಅದು ಎಷ್ಟು ಅನಾಹುತ ಮಾಡಬಹುದೆಂಬುದನ್ನು ಊಹಿಸಲು ಅಸಾಧ್ಯವಾಗಿದೆ. ಕಾಂಗ್ರೆಸ್ ದುರಾಡಳಿತಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಅಲ್ಪಸಂಖ್ಯಾತರನ್ನು ಓಲೈಸಲು ಅನುದಾನ ಬಿಡುಗಡೆ ಮಾಡಿ ಇದೀಗ ಅವರ ದರ್ಗಾಕ್ಕೆ ಅಪಾಯ ಒದಗಿದೆ. ತಡೆಗೋಡೆ ಕುಸಿದರೆ ದರ್ಗಾ, ತಾಲೂಕು ಕಚೇರಿ ಹಾಗೂ ಭಾರತೀ ಬೀದಿಯ ಮನೆ, ವಾಣಿಜ್ಯ ಮಳಿಗೆಗೂ ಅಪಾಯವಿದೆ. ಇನ್ನೂ ಮಳೆಗಾಲ ಆರಂಭವಾಗಿದೆ. ಮುಂದಿನ 3 ತಿಂಗಳು ಭಾರತೀ ಬೀದಿಯ ಅಂಗಡಿ, ಮನೆಯವರಿಗೆ ಸರ್ಕಾರ ಸೂಕ್ತ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ಶೃಂಗೇರಿಗೆ ರೈಲು ಸಂಪರ್ಕ ಅತ್ಯಂತ ಅಗತ್ಯ. ಸಂಪರ್ಕ ವ್ಯವಸ್ಥೆಯಲ್ಲಿ ಆಗಲೇಬೇಕಾದ ಕೆಲಸವಾಗಿದೆ. ರೈಲು ಯೋಜನೆಗೆ ಸರ್ವೆಗಾಗಿ 33.5 ಕೋಟಿ ರು ಬಿಡುಗಡೆಯಾಗಿದೆ. ಮಲೆನಾಡಿನ ಆರ್ಥಿಕ ಬೆಳವಣಿಗೆ ಯೋಜನೆಯಿಂದ ಸೃಷ್ಟಿಯಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಭರತ್ ಗಿಣಿಕಲ್, ಜಿಜಿ ಮಂಜುನಾಥ್, ಮಲ್ಲೇಶ್, ನವೀನ್, ಶ್ರೀಧರ್, ಚಂದ್ರಶೇಖರ್ ಇತರರು ಇದ್ದರು. ಇಲ್ಲಿನ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಶನಿವಾರ ಏರ್ಪಡಿಸಿದ್ದ ಲೋಕ್ ಅದಾಲತ್ನಲ್ಲಿ ತಂದೆ ಮಗಳ ಜಗಳವನ್ನು ಸೌಹಾರ್ದಯುತವಾಗಿ ಹಾಗೂ ಇನ್ನೊಂದು ಪ್ರಕರಣದಲ್ಲಿ ಪತಿ ಪತ್ನಿ ಒಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯಾಯಾಧೀಶ ಆರ್.ಎಸ್. ಜೀತು, ಸರ್ಕಾರ ಲೋಕ್ ಅದಾಲತ್ ಮೂಲಕ ಕಗ್ಗಂಟಾಗಿರುವ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಿಕೊಳ್ಳುವ ವೇದಿಕೆಯಾಗಿದೆ. ಭಾರತೀಯ ಕುಟುಂಬ ವ್ಯವಸ್ಥೆಯಲ್ಲಿ ತಂದೆ ಮಗಳು, ಪತಿ ಪತ್ನಿ ಇದಕ್ಕೆ ವಿಶೇಷವಾದ ಮಾನ್ಯತೆ ಇದೆ ಎಂದರು. ನ್ಯಾಯಾಲಯದಲ್ಲಿ ಒಟ್ಟು ಲಘು ಪ್ರಕರಣ ಸೇರಿದಂತೆ 126 ಪ್ರಕರಣ ಇತ್ಯರ್ಥಪಡಿಸಲಾಯಿತು. ಕಲಾಪದಲ್ಲಿ ಚೆಕ್ ಬೌನ್ಸ್ ಸೇರಿದಂತೆ ಅನೇಕ ಪ್ರಕರಣ ಹಾಗೂ ಪರಸ್ಪರ ಭಿನ್ನಾಭಿಪ್ರಾಯಕ್ಕೆ ಒಳಗಾಗಿದ್ದ ಜೋಡಿ ರಘುಪತಿ ಮತ್ತು ನೇತ್ರರವರು ಪರಸ್ಪರ ಹಾರ ಬದಲಿಸಿಕೊಳ್ಳುವ ಮೂಲಕ ಒಂದಾದರು. ಅದೇ ರೀತಿ ತಂದೆ ಮಗಳ ಜಗಳವನ್ನು ರಾಜಿ ಮಾಡಿಸಲಾಯಿತು. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಮಹೇಶ್, ಬಿಆರ್ ನಟಶೇಖರ್, ಎಚ್ಆರ್ ಉಮೇಶ್ ಹೆಗಡೆ, ಜಿಎಂ ಸತೀಶ್, ಶಶಿಭೂಷಣ್, ಪ್ರದೀಪ್, ರಾಜೇಶ್ವರಿ, ಕೆಸಿ ಚರಣ್, ಅಬೂಬಕರ್ ಇತರರು ಇದ್ದರು. ಪಟ್ಟಣದ ಹನುಮಂತನಗರದ ವಿವಾಹಿತ ಮಹಿಳೆ 35 ವರ್ಷದ ಶ್ವೇತಾ ಮನೆಯಲ್ಲಿ ನೇಣು ಬಿಗಿದುಕೊಂಡು ಶನಿವಾರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇವರಿಗೆ ಪತಿ, 2 ಪುತ್ರರು ಇದ್ದಾರೆ. ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಪ್ರಕರಣ ಸ್ಥಳೀಯ ಠಾಣೆಯಲ್ಲಿ ದಾಖಲಾಗಿದೆ. ಮರ್ಕಲ್ ಗ್ರಾಮ ಪಂಚಾಯಿತಿಯ ಕಿಗ್ಗಾದ ಮಾಜಿ ಗ್ರಂಥಪಾಲಕ ಎಚ್.ಎನ್. ಜಗದೀಶ್ 68 ವರ್ಷ ಅನಾರೋಗ್ಯದಿಂದ ಶುಕ್ರವಾರ ನಿಧನರಾದರು. ಇವರಿಗೆ ಪತ್ನಿ, ಪುತ್ರ ಇದ್ದಾರೆ. ಜಾಹೀರಾತು. ರಾಮೇಶ್ವರ, ಕನ್ಯಾಕುಮಾರಿ, ಮಧುರೈ 5 ದಿನದ ದಕ್ಷಿಣ ಭಾರತ ಯಾತ್ರೆ ಜುಲೈ 24ಕ್ಕೆ. ಸಂಪರ್ಕಿಸಿ 6362900210. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು. ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.